ಎಸ್ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಜೊತೆ ಸರ್ ಬಿಡದಿ ಓಡೆ 2 ದಿವಸಕ್ಕೆ ಕಾಲಿಟ್ಟಿದೆ. ಹೇಳಿ ಸರ್ ಅದ್ರ ಬಗ್ಗೆ. ರೈತರ 500 ದಿನಕ್ಕೂ ಹೆಚ್ಚಿನ ಕಾಲ ನಮ್ಮ ಜಿಲ್ಲೆಯ ರೈತರು ಇವತ್ತು ಬೀದಿಯಲ್ಲಿ ಕುಳಿತು ಪ್ರತಿಭಟನಾ ಸ್ಥಳದಲ್ಲಿ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ. ಇವತ್ತಿನ ಈ ಪಾದಯಾತ್ರೆಗೆ ನಮ್ಮನ್ನು ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ದೂಡಿದ್ದೇ ಇವತ್ತು ಈ ರಾಜ್ಯ ಸರ್ಕಾರದ ದ್ವಂದ್ವ ನೀತಿಗಳು, ರೈತ ವಿರೋಧವಾದ ಅಂತ ಇವತ್ತು ಅವ್ರು ತೊಗೊಂಡಿರ್ತಕ್ಕಂಥ ತೀರ್ಮಾನಗಳು. ಬಹುಶಃ ರೈತರ ಕಷ್ಟವನ್ನು ಕೇಳುವಂಥದ್ದಕ್ಕೆ ಇಲ್ಲೇನಾದರೂ 500 ದಿನದಲ್ಲಿ 1 ದಿನನಾದರೂ ಸ್ವಲ್ಪ ಸಮಯ ಮಾಡ್ಕೊಂಡ್ರೆ ಇರ್ತಕ್ಕಂಥ ಶಾಸಕರು, ನೂತನ ಮಂತ್ರಿಗಳು ಬಂದಿದ್ರೆ ಇಷ್ಟೆಲ್ಲ ಈ ಪಾದಯಾತ್ರೆಯ ಅವಶ್ಯಕತೆನೇ ಇರಲಿಲ್ಲ. 3 ಕೋಟಿ ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಸರ್. 100 ಕೋಟಿ ಕೊಡ್ತೀನಿ ಅಂದ್ರೆ ಯಾರು ಭೂಮಿ ಕೊಡಕ್ಕೆ ತಯಾರಿಲ್ಲ. ಬನ್ನಿ, ಪಶ್ಚಾತ್ತಾಪ ಯಾತ್ರೆ ಅಂತ ಹೇಳ್ತಾರೆ. ಅವ್ರಿಗೆ ಪ್ರಾಯಶ್ಚಿತ್ತ ಯಾತ್ರೆ ಪ್ರಾರಂಭ ಆಗುತ್ತೆ 28ಕ್ಕೆ. ಥ್ಯಾಂಕ್ ಯು. ಎಸಿದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಎಸ್ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಜೊತೆ ಸರ್ ಬಿಡದಿ ಓಡೆ 2 ದಿವಸಕ್ಕೆ ಕಾಲಿಟ್ಟಿದೆ. ಹೇಳಿ ಸರ್ ಅದ್ರ ಬಗ್ಗೆ. ರೈತರ 500 ದಿನಕ್ಕೂ ಹೆಚ್ಚಿನ ಕಾಲ ನಮ್ಮ ಜಿಲ್ಲೆಯ ರೈತರು ಇವತ್ತು ಬೀದಿಯಲ್ಲಿ ಕುಳಿತು ಪ್ರತಿಭಟನಾ ಸ್ಥಳದಲ್ಲಿ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ. ಇವತ್ತಿನ ಈ ಪಾದಯಾತ್ರೆಗೆ ನಮ್ಮನ್ನು ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ದೂಡಿದ್ದೇ ಇವತ್ತು ಈ ರಾಜ್ಯ ಸರ್ಕಾರದ ದ್ವಂದ್ವ ನೀತಿಗಳು, ರೈತ ವಿರೋಧವಾದ ಅಂತ ಇವತ್ತು ಅವ್ರು ತೊಗೊಂಡಿರ್ತಕ್ಕಂಥ ತೀರ್ಮಾನಗಳು. ಬಹುಶಃ ರೈತರ ಕಷ್ಟವನ್ನು ಕೇಳುವಂಥದ್ದಕ್ಕೆ ಇಲ್ಲೇನಾದರೂ 500 ದಿನದಲ್ಲಿ 1 ದಿನನಾದರೂ ಸ್ವಲ್ಪ ಸಮಯ ಮಾಡ್ಕೊಂಡ್ರೆ ಇರ್ತಕ್ಕಂಥ ಶಾಸಕರು, ನೂತನ ಮಂತ್ರಿಗಳು ಬಂದಿದ್ರೆ ಇಷ್ಟೆಲ್ಲ ಈ ಪಾದಯಾತ್ರೆಯ ಅವಶ್ಯಕತೆನೇ ಇರಲಿಲ್ಲ. 3 ಕೋಟಿ ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಸರ್. 100 ಕೋಟಿ ಕೊಡ್ತೀನಿ ಅಂದ್ರೆ ಯಾರು ಭೂಮಿ ಕೊಡಕ್ಕೆ ತಯಾರಿಲ್ಲ. ಬನ್ನಿ, ಪಶ್ಚಾತ್ತಾಪ ಯಾತ್ರೆ ಅಂತ ಹೇಳ್ತಾರೆ. ಅವ್ರಿಗೆ ಪ್ರಾಯಶ್ಚಿತ್ತ ಯಾತ್ರೆ ಪ್ರಾರಂಭ ಆಗುತ್ತೆ 28ಕ್ಕೆ. ಥ್ಯಾಂಕ್ ಯು. ಎಸಿದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು.